ಸಾಂದ್ರ ನಮಸ್ಕಾರ. ನೋಡಿ ಸಾಂದ್ರ, ನಮ್ಮೊಂದು ಭಾರತೀಯ ಕೇಂದ್ರ ಸರ್ಕಾರದಲ್ಲಿ ಖಾಯಂ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. 474 ಪೋಸ್ಟಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಇಲ್ಲಿ ಕಾಣಿಸ್ತಾ ಇರಬಹುದು. ಇಲ್ಲಿ ಕಲ್ಲಿರುವಂತಹ ಸಂಸ್ಥೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ವತಿಯಿಂದ ನೇಮಕಾತಿ ಆಗಿದೆ. ಇದಕ್ಕೆ ನೀವು ಅರ್ಜಿ ಸಲ್ಲಿಸಿದ್ರೆ 2026ರಲ್ಲಿ ಇದಕ್ಕೆ ಪರೀಕ್ಷೆ ಇಟ್ಟಿದ್ದಾರೆ. 2026ರಲ್ಲಿ ಪರೀಕ್ಷೆ ಇರತ್ತೆ. ಇನ್ನು ಬರೀ 2026 ಸ್ಟಾರ್ಟ್ ಆಗೋದಕ್ಕೆ ಬರೀ ನಿಮಗೆ 3 ತಿಂಗಳು ಮಾತ್ರ ಬಾಕಿ ಇದೆ. ಅಷ್ಟೊಳಗಾಗಿ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ತಯಾರಿ ಮಾಡಿ. ಯಾರು UPSC ಕಾಯ್ತಾ ಇದ್ದೀರಲ್ಲ, ನೇಮಕಾತಿ ಯಾವಾಗ ಬರತ್ತ ಅಂತ ಹೇಳಿ. ಈಗ ನೇಮಕಾತಿ ಬಂದಿದೆ. ಒಮ್ಮೆ ಏನಾದ್ರು UPSC ಎಕ್ಸಾಮ್ ಬರೆದು ಪಾಸ್ ಆತಂದ್ರೆ ಮುಗಿಯಿತು. 60 ವರ್ಷ ತನಕ ಕೆಲಸ ಇರತ್ತೆ. ಅದ ನಂತರ ಖಾಯಂ ಹುದ್ದೆ ಇರತ್ತೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರೋದು A to Z ವರೆಗೆ ಯಾವ ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ ಮತ್ತು ಪೋಸ್ಟ್ದು ಆಯ್ಕೆ ಆದ್ರೆ ಆ ಒಂದು ಪೋಸ್ಟ್ ನಲ್ಲಿ ಏನೆಲ್ಲ ಕೆಲಸ ಮಾಡಬೇಕು ಅದನ್ನ ತಿಳಿಸ್ಕೊಡ್ತೇವೆ. ಅದ ನಂತರ ಈ ಒಂದು ಹುದ್ದೆಗಳಿಗೆ ಪರೀಕ್ಷೆ ಇರತ್ತಲ್ಲ, ಆ ಒಂದು ಪಠ್ಯಕ್ರಮ ಹೇಗೆ ನಡೆಸ್ತಾರೆ ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದೇವೆ. ಎಲ್ಲ ಮಾಹಿತಿ ಇರತ್ತೆ. ವಿಡಿಯೋ ತನಕ ನೋಡಿ. ಇದು 26ನೇ ತಾರೀಕದಂದು ನೋಟಿಸ್ ಪ್ರಕಟ ಮಾಡಿದ್ದಾರೆ. 26ನೇ ತಾರೀಕದಂದು ನೋಟಿಸ್ ಆಗಿರತ್ತೆ. ಮತ್ತು ಅರ್ಜಿಗಳು 16/10/2025 ತನಕ ಅವಕಾಶ ಇರತ್ತೆ ಅರ್ಜಿ ಸಲ್ಲಿಸಲು ಆನ್ಲೈನ್ ಮೂಲಕಾಗಿ. ಆಫ್ಲೈನ್ ಅಲ್ಲಿ ಅವಕಾಶ ಕೊಟ್ಟಿಲ್ಲ. UPSC ಅವರು ಆನ್ಲೈನ್ ಅಲ್ಲಿ ಇರತ್ತೆ ಅಪ್ಲಿಕೇಶನ್ ಹಾಕಿ. ಮತ್ತು ಅಫಿಷಿಯಲ್ ಆಗಿರುವಂತಹ ವೆಬ್ಸೈಟ್ ಇದೆಯಲ್ಲ, www.upsc.gov.in ಇದೆಯಲ್ಲ, ಅಲ್ಲಿನೂ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ನೋಡಿ, ತುಂಬಾ ಈಸಿ ಪ್ರೊಸೆಸಿಂಗ್ ಇರತ್ತೆ. ಅದು ಹೇಗೆ ಏನು ಅಂತ ಎಲ್ಲ ಮಾಹಿತಿ ಇರತ್ತೆ. ತನಕ ನೋಡಿ. ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಅಂತೂ ನೇಮಕಾತಿ ಆಗೋದು ತುಂಬಾ ಡೌಟ್. ಈಗ ಕೇಂದ್ರ ಸರ್ಕಾರ ಕಡೆ ಸ್ವಲ್ಪ ಗಮನ ಕೊಡಿ. ಕೇಂದ್ರ ಸರ್ಕಾರದಲ್ಲಿ ನಾನು ಎಲ್ಲ ವಿಡಿಯೋದಲ್ಲಿ ತಿಳಿಸ್ಕೊಟ್ಟೇ ಇದ್ದೇನೆ. ಆಲ್ಮೋಸ್ಟ್ ವರ್ಷದಲ್ಲಿ 5 ಲಕ್ಷಕ್ಕಿಂತ ಜಾಸ್ತಿ ಕರೀತಾರೆ. ನಮ್ಮೊಂದು ರಾಜ್ಯದಲ್ಲಿ ಬರೀ 10,000 ಕರೆದಕ್ಕೆ ಇವಳು ಅಳ್ತಿದ್ದಾರೆ. ನೋಡಿ, ನಿಮ್ ಇಷ್ಟ. ಅರ್ಜಿ ಸಲ್ಲಿಸೋರು ಅರ್ಜಿ ಸಲ್ಲಿಸಿ. ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇರೋದು. ಇದು ಮುಖ್ಯವಾದ ಮಾಹಿತಿ ಆಗಿರತ್ತೆ. ಅಪ್ಲಿಕೇಶನ್ ಹಾಕಿ ನೋಡಿ. ಇಲ್ಲಿ ಕಲ್ಲಿರುವಂತಹ ಪೋಸ್ಟ್ ಹೆಸರು, ಯಾವ್ಯಾವ ಪೋಸ್ಟಿಗೆ ಅರ್ಜಿಗಳು ನೇಮಕಾತಿ ಆಗ್ತಾ ಇದೆ ಅಂದ್ರೆ ಇಲ್ಲ ಪೋಸ್ಟ್ ಹೆಸರು ಕೊಟ್ಟಿದ್ದಾರೆ. ವಿಭಾಗದಲ್ಲಿ ಯಾವ್ಯಾವ ಒಂದು ವಿಭಾಗದಲ್ಲಿ ಏನೆಲ್ಲ ಕೆಲಸ ಇರತ್ತೆ ಆ ಎಲ್ಲ ವಿಭಾಗ ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದಾರೆ. ಹುದ್ದೆಗಳ ವಿವರ ಹೀಗಿದೆ. ನೋಡಿ ಸಾದ್ರೆ, ಇಲ್ಲಿ ಮೊದಲನೇದಾಗಿ ಇಂಜಿನಿಯರಿಂಗ್ ಸೇವಕ ಪರೀಕ್ಷೆ ಅಂತ ಇರತ್ತೆ. 2025 ಮತ್ತು 26ನೇ ಸಾಲಿನ ಇಂಜಿನಿಯರಿಂಗ್ ಸೇವಾ ಪರೀಕ್ಷೆ ಅಂತ ಹೇಳಿ. ಈ ಒಂದು ಸೇವಾ ಪರೀಕ್ಷೆಗೆ ನೀವು ಅರ್ಜಿ ಸಲ್ಲಿಸಿ ಈ ಒಂದು ಪರೀಕ್ಷೆನ ಬರೆಯಿರಿ. ಇದಕ್ಕೆ ಸಂಬಂಧಪಟ್ಟಂತೆ ಡಿಪ್ಲೊಮಾ ಪಾಸ್ ಆದವರು, ಅದನಂತರ ಪದವಿ BA ಅಥವಾ BTech ಪದವಿ ಈ ರೀತಿಯಾಗಿ ತೆರಗಡೆ ಹೊಂದಿದಂತ ಅಭ್ಯರ್ಥಿಗಳು ಈ ಒಂದು ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಇರತ್ತೆ. ನೋಡಿ, ತುಂಬಾ ಜನ ಕಾಯ್ತಾ ಇರ್ತಾರ. ಇಂಥ ಒಂದು ಪರೀಕ್ಷೆಗಳು ವರ್ಷದಲ್ಲಿ 1 ಸಾರಿನೋ 2 ಸಾರಿನೋ ಮಾತ್ರ ಕರೀತಾ ಇರ್ತಾರೆ. ಆದ ಕಾರಣ ಯಾರು ಕೂಡ ನಿಮ್ಮ ಒಂದು ನೇಮಕಾತಿಯನ್ನ ಮಿಸ್ ಮಾಡ್ಕೋಬೇಡಿ. ಈ ಒಂದು ಇಂಜಿನಿಯರಿಂಗ್ ನಲ್ಲಿ 4 ಪ್ರಕಾರ ಇಂಜಿನಿಯರಿಂಗ್ ಇದಾವೆ ನೋಡಿ. ಡಿಪ್ಲೊಮಾದವರಿಗೆ ಬೇರೆ ರೀತಿಯಲ್ಲಿ ಕೆಲಸ ಇರತ್ತೆ, BTech ದವರಿಗೆ ಬೇರೆ ರೀತಿಯಲ್ಲಿ, BA ದವರಿಗೆ ಬೇರೆ ರೀತಿಯಲ್ಲಿ ಮತ್ತು ಪದವಿದವರಿಗೆ ಬೇರೆ ಕೆಲಸ ಇರತ್ತೆ. ನೋಡಿ, ಈ ಒಂದು ಪರೀಕ್ಷೆ ಬರಿಬೇಕಂದ್ರೆ ಕೆಟಗರಿ 1ರಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಅಂತೇಳಿ ಖಾಲಿ ಇರತ್ತೆ. ಇದಕ್ಕೆ ಅಪ್ಲಿಕೇಶನ್ ಹಾಕಿ. ಇದು ವಿಭಾಗ ಇರತ್ತೆ. ಕೆಟಗರಿ 2ದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ ಇರತ್ತೆ. ಅದ ನಂತರ ಕೆಟಗರಿ 3ರಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇರತ್ತೆ. ಕೆಟಗರಿ 4ರಲ್ಲಿ ಎಲೆಕ್ಟ್ರಿಕಲ್ಸ್ ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಇದರಲ್ಲಿ ಯಾವ್ದು ಬೇಕಲ್ಲ, ಈ ಒಂದು 4ರಲ್ಲಿ ನಿಮಗೆ ಯಾವ್ದು ಬೇಕೋ ಆ ಒಂದು ಪೋಸ್ಟ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ಒಂದು ವಿದ್ಯಾರ್ಹತೆ ನೋಡ್ಕೊಂಡು. ಹಂಗೆ ಪುಕ್ಸಟ್ ಇದೆ ಅಂತ ಹೇಳಿ ಅಪ್ಲಿಕೇಶನ್ ಹಾಕಬೇಡಿ. ನಿಮ್ಮ ಒಂದು ವಿದ್ಯಾರ್ಹತೆ ನೋಡ್ಕೊಂಡು ಅದ ನಂತರ ಅಪ್ಲಿಕೇಶನ್ ಹಾಕಿ. ಮಹಿಳೆಯರಿಗೆ ಅವಕಾಶ ಇರತ್ತೆ ಮತ್ತು ಪುರುಷರಿಗೆ ಅವಕಾಶ ಇರತ್ತೆ. A to Z ಅವರಿಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ನೋಡಿ, ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ರೂಲ್ಸ್ ಕೊಟ್ಟಿದ್ದಾರೆ. ಆ ಒಂದು ಪೋಸ್ಟ್, ಇವೆಲ್ಲ ಪೋಸ್ಟ್ ಇದಾವಲ್ಲ, ಆ ಒಂದು ಪೋಸ್ಟ್ ಏನೆಲ್ಲ ಕೆಲಸ ಮಾಡಬೇಕು, ಎಲ್ಲೆಲ್ಲಿ ಕೆಲಸ ಇರತ್ತೆ ಅದ್ರ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದಾರೆ. ಮೊದಲನೇ ಪೋಸ್ಟ್ ಇದೇನು ಇಂಜಿನಿಯರಿಂಗ್ ಇದಾವಲ್ಲ, ಈ ಒಂದು ಕೆಟಗರಿ ಸಿವಿಲ್ ಇಂಜಿನಿಯರಿಂಗು ಏನೆಲ್ಲ ಸರ್ವಿಸ್ ಮಾಡ್ಬೇಕಪ್ಪ ಅಂದ್ರೆ ನೋಡಿ, ಸರ್ವಿಸಸ್ ಪೋಸ್ಟ್ ಅದು ಸೆಂಟ್ರಲ್ ಇಂಜಿನಿಯರಿಂಗ್ ಸರ್ವಿಸ್ ಅಂತ ಇರತ್ತೆ. ಇಲ್ಲಿ ನೀವು ಕೆಲಸ ಮಾಡಬೇಕು. ಅದ ನಂತರ ಸೆಂಟ್ರಲ್ ಇಂಜಿನಿಯರಿಂಗ್ ಸರ್ವಿಸ್ A ಅಂತೇಳಿ ಸಿವಿಲ್ ಇಂಜಿನಿಯರಿಂಗ್ ಬೋರ್ಡ್ ರೋಡ್ಸ್ ಅಂತ ಇಂಜಿನಿಯರಿಂಗ್ ಇದೆಲ್ಲ, ಇಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಇರತ್ತೆ. ಅದ ನಂತರ MEC ಅಂತ ಹೇಳಿ ಇಲ್ಲಿ ಸರ್ವೆ ಮಾಡೋದಕ್ಕೆ ಅವಕಾಶ ಇರತ್ತೆ. ಸೆಂಟ್ರಲ್ ವಾಟರ್ ಇಂಜಿನಿಯರಿಂಗ್ ಅಂತ ಹೇಳಿ. ಅದ ನಂತರ ಇಂಡಿಯನ್ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳಿ. ಅದ ನಂತರ ಈ ಒಂದು ಇಂಡಿಯನ್ ರೈಲ್ವೆ ಮ್ಯಾನೇಜ್ಮೆಂಟ್ ಅನ್ನ ಸರ್ವಿಸ್ ಇರತ್ತೆ. ಇಂಡಿಯನ್ ರೈಲ್ವೆ ಮ್ಯಾನೇಜ್ಮೆಂಟ್ ಅಂಡ್ ಸರ್ವಿಸ್ ಇದರಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಇರತ್ತೆ. ಇದೆಲ್ಲ ನಿಮ್ಮ ಒಂದು ಕೆಲಸದ ಕೆಟಗರಿ ಕೊಟ್ಟಿದ್ದಾರೆ. ಏನೆಲ್ಲ ಕೆಲಸ ಮಾಡ್ಬೇಕಂತೇಳಿ ಎಲ್ಲ ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದಾರೆ. ಇದು ಮೊದಲನೇ ಪೋಸ್ಟ್ ಬಗ್ಗೆ ಮಾತ್ರ ತಿಳಿಸ್ಕೊಟ್ಟಿದ್ದು. ಇನ್ನು ಉಳಿದಂತ ಆ ಒಂದು ಕೆಟಗರಿ ವೈಸ್ ನೀವು ಚೆಕ್ ಮಾಡ್ಕೊಳ್ಳಿ. 4 ಕೆಟಗರಿ ಇದಾವಲ್ಲ, ಆ ಒಂದು ಕೆಟಗರಿಯನ್ನು ಚೆಕ್ ಮಾಡ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಹಾಕಿ.
ಅದ ನಂತರ ಇಲ್ಲಿ ಪರೀಕ್ಷೆಗಳು ನೋಡಿ ಎಲ್ಲೆಲ್ಲಿ ಇರತ್ತೆ ಅಂತ ಹೇಳಿ, ಇಲ್ಲಿ UPSC ಇರೋದ್ರಿಂದ ಈ ಒಂದು UPSC ಭಾರತ ದೆಹಲಿಯಲ್ಲಿ ಬರೋದಕ್ಕೆ ಅವಕಾಶ ಇಲ್ಲ. ನಿಮ್ಮ ಒಂದು ಸ್ಟೇಟು ಕೊಟ್ಟಿರ್ತಾರೆ, ಅದರಲ್ಲಿ ನಿಮ್ಮ ಒಂದು ಜಿಲ್ಲೆಗಳನ್ನ ಆಯ್ಕೆ ಮಾಡ್ಕೋಬೇಕು. ಎಲ್ಲೆಲ್ಲಿ ಇರತ್ತೆ, ನಮ್ಮ ಒಂದು ಕರ್ನಾಟಕದವ್ರಿಗೆ ಬೆಂಗಳೂರಿನಲ್ಲಿ ಅವಕಾಶ ಇರತ್ತೆ ಪರೀಕ್ಷೆ ಬರೆಯೋದಕ್ಕೆ. ಇಲ್ಲೇ ನೀವು ಪರೀಕ್ಷೆನ ಬರೆಯೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಯಾವ್ಯಾವ ಒಂದು ಪೋಸ್ಟಿಗೆ ಏನೆಲ್ಲ ಪರೀಕ್ಷೆ ಬರಿಬೇಕಂತೇಳಿ ಅದು ಕೊಟ್ಟಿದ್ದಾರೆ ನೋಡಿ. UPSC ಎಕ್ಸಾಮ್ ಪಾಸ್ ಆಗ್ಬೇಕಂದ್ರೆ ಸುಮಾರು 2 ವರ್ಷ 3 ವರ್ಷ ಕಷ್ಟಪಟ್ಟು ಓದಬೇಕಾಗತ್ತೆ. ಕರ್ನಾಟಕ ರಾಜ್ಯದಲ್ಲಿ 30 ವರ್ಷ ಆಗಿದೆ ವಿದ್ಯಾರ್ಥಿಗಳಿಗೆ, 30 ವರ್ಷ ಆಗಿದೆ ಹೆಣ್ಮಕ್ಳಿಗೆ, ಗಂಡು ಮಕ್ಕಳಿಗೆ ಸರ್ಕಾರದಿಂದ ನೇಮಕಾತಿ ಆಗ್ತಾ ಇಲ್ಲ. ಇಲ್ಲಿ ವಯೋಮಿತಿ ಅಂತೂ ಮೀರಿ ಹೋಗ್ತಾ ಇದೆ. ಮದುವೆ ಮಾಡ್ಕೊಳ್ಳೋ ವಯಸ್ಸಿನಲ್ಲಿ ಪಾಪ ಕಷ್ಟಪಟ್ಟು ಓದ್ತಿದ್ದಾರೆ ಹೆಣ್ಮಕ್ಳು. ಇಲ್ಲಿ ಮನೆಯಲ್ಲಿ ತಂದೆ ತಾಯಿಗಳಿಗೆ ವಯಸ್ಸಾಗ್ತಾ ಇದೆ. ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಬರೇ ದರಿದ್ರ ಸರ್ಕಾರ ಆಗಿಬಿಟ್ಟಿದೆ. ನಾಚಿಕಿಲ್ಲ ಮಾನಿಲ್ಲ ಎಲ್ಲ ಮರ್ತು ಬಿಟ್ಟಿದ್ದಾರೆ. ಅವರೊಂದು ಜೇಬು ತುಂಬಿದ್ರೆ ಸಾಕು, ವಿದ್ಯಾರ್ಥಿ ಏನ್ ಬೇಕಾದ್ರೆ ಹಾಳಾದ್ರೆ ಮುಗಿಯಿತು. ಜನರು ಎಲ್ಲಿ ಬೇಕಾದ್ರೆ ಹೋಗ್ಲಿ, ಆದ್ರೆ ರಾಜಕಾರಣ ಜೇಬು ತುಂಬಬೇಕು. ಈ ರೀತಿಯಾಗಿ ಆಗ್ತಾ ಇದೆ. ಆದಷ್ಟು ಸೆಂಟ್ರಲ್ ಗೌರ್ಮೆಂಟ್ ಕಡೆ ಸ್ವಲ್ಪ ಗಮನ ಕೊಡಿ. ನೋಡಿ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಈ ಒಂದು ನೋಟಿಸ್ ಅಲ್ಲಿ ಇರತ್ತೆ, ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಬೇಸಿಕ್ ಆಗಿ ತಿಳಿಸ್ಕೊಡ್ಬೇಕಂದ್ರೆ ನೋಡಿ, ಬೇಸಿಕ್ ಆಗಿ ನಿಮಗೆ ವಯೋಮಿತಿ ಎಷ್ಟಿರತ್ತೆ ಅಂತೇಳಿ, ವಯೋಮಿತಿ ಇದೆಯಲ್ಲ 21ರಿಂದ 30 ವರ್ಷ ಇರತ್ತೆ. ಅದು ಕೂಡ 2026 ಲೆಕ್ಕಾಚಾರ ಮಾಡ್ಕೊಳ್ಳಿ. ಇನ್ನು ಅರ್ಜಿ ಶುಲ್ಕಗಳು ಮಹಿಳೆಯರಿಗೆ ಇರೋದಿಲ್ಲ, SC/ST ದವರಿಗೆ ಇರೋದಿಲ್ಲ, PWBD ಅಭ್ಯರ್ಥಿಗೆ ₹1 ಕೂಡ ಇರೋದಿಲ್ಲ. ಅದ ನಂತರ ಇಲ್ಲಿ ಇತರೆ ವರ್ಗದ ಅಭ್ಯರ್ಥಿಗಳಿಗೆ ₹200 ತನ ಇಟ್ಟಿದ್ದಾರೆ. ನೇಮಕಾತಿ ಪ್ರೊಸೆಸಿಂಗು ಹೆಂಗಿದೆ ಅಂದ್ರೆ, ಮೊದಲಿಗೆ ರಿಜಿಸ್ಟರ್ ಮಾಡ್ಬೇಕಾಗತ್ತೆ. ಮೊದಲಿಗೆ ರಿಜಿಸ್ಟರ್ ಮಾಡಬೇಕು ಅರ್ಜಿ ಸಲ್ಲಿಸೋ ಸಮಯದಲ್ಲಿ. ಯಾವ ರೀತಿಯಾಗಿ ಏನೆಲ್ಲ ಬೇಕು ಅದೆಲ್ಲ ಹಾಕುವಂತ ಪ್ರೊಸೆಸಿಂಗ್ ಕೊಟ್ಟಿದ್ದಾರೆ. ಅದ ನಂತರ ಎರಡನೇದಾಗಿ ಲಾಗಿನ್ ಮಾಡ್ಕೋಬೇಕು. ಲಾಗಿನ್ ಮಾಡ್ಕೋಬೇಕಾಗತ್ತೆ. ಫಸ್ಟು ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ, ಅದ ನಂತರ ಲಾಗಿನ್ ಮಾಡ್ಕೊಳ್ಳಿ. ಈ ಒಂದು ಲಾಗಿನ್ ಆದ ತಕ್ಷಣ ನಿಮ್ಮೊಂದು ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿ. ಡಾಕ್ಯುಮೆಂಟ್ಸ್ ಆದ ತಕ್ಷಣ ನಿಮ್ಮೊಂದು ಅರ್ಜಿ ಶುಲ್ಕ ಕೇಳತ್ತೆ, ಅರ್ಜಿ ಶುಲ್ಕ ಪಾವತಿ ಮಾಡಿ ಕೊನೆಯಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ, ಮುಗಿಯಿತು. ನೀವು ಸೆಲೆಕ್ಟ್ ಆದ್ರೆ ಮೆಸೇಜ್ ಬರತ್ತೆ, ಹಾಲ್ ಟಿಕೆಟ್ ರಿಲೀಸ್ ಮಾಡಿದ್ರೆ ಮೆಸೇಜ್ ಬರತ್ತೆ. ಅದ ನಂತರ ಏನಾದರೂ ಚೇಂಜಸ್ ನಿಮ್ಮೊಂದು ಅಪ್ಲಿಕೇಶನ್ ಸ್ಟೇಟಸ್ ನೋಡ್ಬೇಕಂದ್ರೆ ಕೂಡ ಮೆಸೇಜ್ ಬರತ್ತೆ. ಅರ್ಜಿ ಸಲ್ಲಿಸಲು 16 ಅಕ್ಟೋಬರ್ 2025 ತನಕ ಅವಕಾಶ ಇರತ್ತೆ. ಇಲ್ಲಿ ಆಯ್ಕೆ ಪ್ರಕಾರದಲ್ಲಿ ಸಂದರ್ಶನ, ವೈಯಕ್ತಿಕ ಸಂದರ್ಶನ, ಅದ ನಂತರ ನಿಮ್ಮ ಒಂದು ವೈದ್ಯಕೀಯ ಪರೀಕ್ಷೆ, ಮುಖ್ಯ ಪರೀಕ್ಷೆ ಮತ್ತು ಪೂರ್ವಭಾವಿ ಪರೀಕ್ಷೆ 2 ನಡೆಸ್ತಾರೆ, 1 ನಡೆಸ್ತಾರೆ. ಅದ ನಂತರ ಈಗ ಹುದ್ದೆಗಳ ಬಗ್ಗೆ, ಸೆಕ್ಷನ್ ಕಾರ್ಯ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೇವೆ. ಎಷ್ಟು ಸಂಬಳ ಇರತ್ತೆ, ಅದು UPSC ಮಾನದಂಡಗಳ ಪ್ರಕಾರ ನಿಮಗೆ ಸ್ಯಾಲರಿ ಕೂಡ ಸಿಗತ್ತೆ. ಸೆಂಟ್ರಲ್ ಗೌರ್ಮೆಂಟ್ UPSC 474 ಪೋಸ್ಟು ಆನ್ಲೈನ್ ಕೇಂದ್ರದಲ್ಲಿ ಅರ್ಜಿ ಸಲ್ಲಿಸಿ ಅವ್ರಿಗೆ ಹೋಗಿ ಸರ್ UPSC ಅರ್ಜಿ ಕರೆದಿದ್ದಾರೆ ಅಂತ ಹೇಳಿ ನಮ್ದು ಸ್ವಲ್ಪ ಅಪ್ಲಿಕೇಶನ್ ಹಾಕಂದ್ರೆ ಹಾಕ್ತಾರೆ. ನೀವು ಹೋಗಿ ಎಲ್ಲ ಬಿಟ್ಟು ಯಾವ್ದಾದ್ರು ಜಾಬ್ ಕರೆದಿದ್ದಾರೆ ಅಂತ ಕೇಳ್ತಾರ, ಅವ್ರಿಲ್ಲ ಅಂತಾರೆ. ದಯವಿಟ್ಟು ನೋಡಿಸಿ ಅಂತ ಹೇಳಿ ನೀವು ಮೊಬೈಲ್ನಲ್ಲಿ ಅಪ್ಲಿಕೇಶನ್ ಹಾಕಿ, ಒಂದು ಲ್ಯಾಪ್ಟಾಪ್ ಇತ್ತಂದ್ರೆ ಲ್ಯಾಪ್ಟಾಪ್ದಲ್ಲಿ ಅಪ್ಲಿಕೇಶನ್ ಹಾಕಿ, ಅಥವಾ ಕಂಪ್ಯೂಟರ್ ಇತ್ತಂದ್ರೆ ಕಂಪ್ಯೂಟರ್ನಲ್ಲಿ ಅಪ್ಲಿಕೇಶನ್ ಹಾಕಿ, ಅಥವಾ ಈಸಿಯಾಗಿ ಮೊಬೈಲ್ನಲ್ಲಿ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ತುಂಬಾ ಈಸಿ ಪ್ರೊಸೆಸಿಂಗ್ ಇರತ್ತೆ ನೋಡಿ. ಅರ್ಜಿ ಸಲ್ಲಿಸುವಂತ ಲಿಂಕು ತಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರತ್ತೆ.